ಈ ತರ ಹೇಳಿದ್ರೆ ದೇವ್ರನ್ನ ಯಾರು ನಿಮ್ಗೆ ಕೆಲಸ ಕೊಡಲ್ಲ. ಇಂಟರ್ವ್ಯೂ ಯಾರು ತಗೊಂತಾ ಇದಾನಲ್ಲ ಅವಂದೇ ಕೆಲಸ ನೀವು ಕೇಳ್ತಾ ಇರ. ಆಂಗ್ರಿ ಪರ್ಸನ್, ನಾನು ಸಿಟ್ ಮಾಡ್ಕೊತೀನಿ ತುಂಬಾ, ಸ್ವಲ್ಪ ಲೇಜಿ ಇದೀನಿ, ಮತ್ತೆ ನಾನು ಬೇಗ ಎದ್ದೇಳಕ್ ಆಗಲ್ಲ ಬೆಳಿಗ್ಗೆ, ಈ ತರನು ಯಾವ್ದೇ ಕಾರಣಕ್ಕೂ ನೀವು ಮಾಡಬಾರ್ದು. ನೀವೇನಾದ್ರೂ ಹೊಸದಾಗಿ ಯಾವ್ದೇ ಒಂದು ಕೆಲ್ಸಕ್ಕೋಸ್ಕರ ಇಂಟರ್ವ್ಯೂನ ಅಪ್ಲೈ ಮಾಡ್ಬೇಕು ಅಂತಿದ್ದೀರಾ ಅಥವಾ ಕೆಲಸ ಹುಡುಕ್ತಾ ಇದೀರಾ ಅಂದ್ರೆ ನಿಮ್ಗೆ ಗೊತ್ತಿದೆ ಇಂಟರ್ವ್ಯೂ ಪ್ರೋಸೆಸ್ಗೆ ನೀವು ಹೋಗ್ಲೇಬೇಕು, ಇಂಟರ್ವ್ಯೂನ ಕೊಡ್ಲೇಬೇಕು. ಇಂಟರ್ವ್ಯೂ ಕೊಡ್ಬೇಕಾದ್ರೆ ಏನ್ ಬೇಕು? ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ ನಿಮ್ಗೆ ಹೇಗ್ ಸಿಗುತ್ತೆ ಅಂತಂದ್ರೆ ಒಂದು ಚೆನ್ನಾಗಿ ತುಂಬಾ ಸೂಕ್ಷ್ಮವಾಗಿ ಒಳ್ಳೆ ಪ್ರೊನೌನ್ಸಿಯೇಷನ್ ಇಟ್ಕೊಂಡು ಇಂಗ್ಲಿಷ್ ಮಾತಾಡೋದ್ರಿಂದ ಮಾತ್ರನೇ ಸಿಗೋದು. ಆ ಕಾನ್ಫಿಡೆನ್ಸ್ ಇಂದ ನೀವು ಯಾರು ಇಂಟರ್ವ್ಯೂ ಮಾಡ್ತೀರಾ ಅವರ ಮನ್ಸನ್ನು ಕೂಡ ಗೆಲ್ಬಹುದು, ಹಾಗೂ ಅಲ್ಲ ಕಂಪ್ನಿಲಿ ಕೆಲಸ ಕೂಡ ಗಿಟ್ಟಿಸ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋಲಿ ನಿಮ್ಗೆ ಯಾವ ರೀತಿ ಇಂಟರ್ವ್ಯೂನ ಇಂಗ್ಲಿಷ್ ನಲ್ಲಿ ಮಾತಾಡಿ ಎದುರಿಸಬಹುದು ಹಾಗೂ ನೀವು ಆ ಕೆಲಸವನ್ನ ಗಳಿಸ್ಕೋಬಹುದು ಅಂತ ಮಾಹಿತಿ ಕೊಡ್ತೀನಿ. ಒಂದು ಇಂಟರ್ವ್ಯೂ ಅಂದಾಗ ಒಂದು ತುಂಬಾ ಇಂಪಾರ್ಟೆಂಟ್ ಅಥವಾ ಫಸ್ಟ್ ಕ್ವಶನ್ ಏನಿರುತ್ತೆ ಅಂತಂದ್ರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳ್ತಾರೆ. ಅವಾಗ ನಮ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಮೈ ಸೆಲ್ಫ್ ರಾಕೇಶ್, ಮೈ ಸೆಲ್ಫ್ ಸಂತೋಷ್ ಅಂತ ಶುರು ಮಾಡ್ತಾರೆ. ಮೈ ಸೆಲ್ಫ್ ಸಂತೋಷ್, ಮೈ ನೇಟಿವ್ ಇಸ್ ಬ್ಯಾಂಗ್ಳೂರ್ ಅಂತಾರೆ. ಇದು ತಪ್ಪು. ಶುದ್ಧವಾಗಿ ಈ ತರ ಮಾತಾಡ್ಲೇಬಾರ್ದು. ಯಾವ ತರ ಶುರು ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ ತಕ್ಷಣ ಮೈ ಸೆಲ್ಫ್ ರಾಕೇಶ್ ಸಂತೋಷ್ ಅಂತ ಶುರು ಮಾಡಿದ್ರೆ ಇವ್ರು ಇಂಗ್ಲಿಷ್ ವೀಕ್ ಅಂತ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಮೈ ನೇಮ್ ಇಸ್ ರಾಕೇಶ್, ಮೈ ನೇಮ್ ಇಸ್ ಅಂತ ಬರಬೇಕು, ಮೈ ಸೆಲ್ಫ್ ಅಂತ ಬರಬಾರ್ದು. ಮೈ ನೇಮ್ ಇಸ್ ರಾಕೇಶ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಎಷ್ಟೋ ಜನ ಏನ್ ಮಾಡ್ತಾರೆ ಮೈ ಸೆಲ್ಫ್ ರಾಕೇಶ್, ಮೈ ನೇಟಿವ್ ಇಸ್ ಬ್ಯಾಂಗ್ಳೂರ್ ಅಂತಾರೆ ಅಥವಾ ಅವ್ರ ಊರ್ ಹೆಸರು ಹೇಳ್ತಾರೆ. ಆ ತರ ಮಾಡಬಾರ್ದು. ನೇಟಿವ್ ಇಸ್ ಅಂತ ಯೂಸ್ ಮಾಡಬೇಡಿ, ಐ ಆಮ್ ಫ್ರಮ್ ಅಂತ ಹೇಳಿ. ಓಕೆ, ಅಥವಾ ಐ ಲಿವ್ ಇನ್ ಬ್ಯಾಂಗ್ಳೂರ್ ಅಂತ ಕೂಡ ಹೇಳ್ಬೋದು. ಆಯ್ತಾ? ಮೈ ನೇಮ್ ಇಸ್ ರಾಕೇಶ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಹ್ಯಾವ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸೋ ಅಂಡ್ ಸೋ. ಸೋ ಅಂಡ್ ಸೋ ಅಂದ್ರೆ ನೀವು ಪ್ರೊಡಕ್ಷನ್ ಅಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಅಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಇಲ್ಲಿ ಹೇಳ್ಬೋದು. ಅದಕ್ಕೆ ಇದನ್ನ ಎಂಟಿ ಬಿಟ್ಟಿದ್ದೀನಿ, ನೀವು ಹೇಳಿದ್ರೆ ಅದು ತುಂಬಿಸ್ಕೋಬಹುದು. ಅಂಡ್ ಐ ಆಮ್ ಅ ಹಾರ್ಡ್ ವರ್ಕಿಂಗ್ ಅಂಡ್ ವಿಲ್ಲಿಂಗ್ ಟು ಲರ್ನ್ ಪರ್ಸನ್ ಅಂದ್ರೆ ನಾನು ಒಬ್ಬ ಕಷ್ಟಪಡುವ ಹಾಗೂ ಹೊಸದನ್ನ ಅಥವಾ ನಿಮ್ಮ ಕಂಪ್ನಿಲಿ ಏನಾದ್ರು ಕೆಲಸವನ್ನ ಕೊಡ್ಬೇಕಾದ್ರೆ ಕಲಿಕೆ ಇರುತ್ತಲ್ಲ, ಸ್ಟಾರ್ಟಿಂಗು ಕಲಿಕೆ ಪೀರಿಯಡ್ ಅಂತ ಇರುತ್ತಲ್ಲ, ಅದ್ರಲ್ಲಿ ನಾನು ಕಷ್ಟಪಡ್ತೀನಿ, ಚೆನ್ನಾಗಿ ತಿಳ್ಕೊಂಡು ಕಷ್ಟಪಟ್ಟು ನಾನು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತೀನಿ ಅದಕ್ಕೆ ಅಂತ ಹೇಳ್ಬೋದು. ಇದನ್ನೇ ಮೆಮೊರೈಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದು ಇದನ್ನೇ ಹೇಳ್ಬೇಕು ಅಂತಿಲ್ಲ, ಬೇರೆ ಬೇರೆ ರೀತಿ ಹೇಳ್ಬೋದು. ಇದು ಒಂದು ಬೇಸಿಕ್. ಯಾವ್ದೇ ಇಂಟರ್ವ್ಯೂನ ನೀವು ಹೋಗಿ ಅಟೆಂಡ್ ಮಾಡ್ತೀರಾ ಅಂದ್ರೆ ಈ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಯಾವ ಕ್ವಶನ್ ನೋಡ್ಕೊಂಡು ಬರೋಣ. ವೈ ಶುಡ್ ವಿ ಹೈರ್ ಯು? ನಿಮ್ಗೆ ನಾವು ಕೆಲಸ ಯಾಕೆ ಕೊಡ್ಬೇಕು ಅಂತ ಹೇಳ್ತಾರೆ. ಇದು ಕೇಳಲಿಕ್ಕೆ ಒಂದ್ ಸ್ವಲ್ಪ ವಿಚಿತ್ರ ವಿಪರೀತ ಅನ್ಸೋದ್ರು ಕೂಡ ಇದಕ್ಕೆ ನೀವು ಉತ್ತರನ ರೆಡಿ ಮಾಡಿ ಇಟ್ಕೋಬೇಕು. ಏನಪ್ಪಾ ಅದು ಉತ್ತರ ಅಂದ್ರೆ ಇದರಲ್ಲಿ 2 ತರ ಉತ್ತರನ ಕೊಡ್ಬೋದು. ಒಂದು, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ ಫೀಲ್ಡ್ ಅಲ್ಲಿ, ಆ ತರ ಫೀಲ್ಡ್ಗೆ ಎಕ್ಸ್ಪೀರಿಯನ್ಸ್ ಇರೋ ಫೀಲ್ಡ್ಗೆ ಇಂಟರ್ವ್ಯೂನ ಕೊಡ್ತೀರಾ ಅಂದ್ರೆ ಅದಕ್ಕೆ ನೀವು ಈ ತರ ಉತ್ತರ ಕೊಡ್ಬೋದು. ಏನಪ್ಪಾ ಅಂದ್ರೆ ಐ ಬಿಲೀವ್ ಮೈ ಸ್ಕಿಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ match this role. I believe my skills and experience match this role. I am responsible, quick to learn, and I can contribute positively to the team and the company ಅಂತ ಹೇಳ್ಬೋದು. ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಈ ತರ ಒಂದು ಆನ್ಸರ್ ನ ಮಾಡ್ಬೋದು. ಅದೇ ರೀತಿ ನೀವು ಫ್ರೆಶರ್ ಆಗಿ ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಈ ತರ ಕೂಡ ಚೆನ್ನಾಗಿ ಉತ್ತರ ಕೊಡ್ಬೋದು. ಒಂದು ಪಾಸಿಟಿವ್ ಆಗಿ ಕೂಡ ಇರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಇದು ಯಾವ ಉತ್ತರ ಅಂದ್ರೆ ಇದು 2ನೇ ನೋಡ್ತಿರ್ಬೋದು, 2 ಅಂತ ಬರ್ದಿಲ್ಲ. ಇದು I may be a fresher, but I am ready to learn and work hard. I'll give my best and grow with the company. ನಿಮ್ ಕಂಪನಿ ಜೊತೆಗೆ ನಾನು ಕೂಡ ಬೆಳೀತಾ ಹೋಗ್ತೀನಿ ಅಂತ ಇದಕ್ಕೂ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವು ಕೂಡ ಇದನ್ನ ಉತ್ತರವನ್ನ ಬಳಸಬಹುದು, ಒಂದು ಪಾಸಿಟಿವ್ ಆಗಿ ಕೂಡ ಕಾಣುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್, ವಾಟ್ ಆರ್ ಯುವರ್ ವೀಕ್ನೆಸ್. ನಿಮ್ಮ ಸ್ಟ್ರೆಂತ್ ಗಳೇನು, ನೀವು ಯಾವ್ದ್ರಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀರಾ, ಹಾಗೂ ನಿಮ್ಮ ವೀಕ್ನೆಸ್ ಏನು ಅಂತ ಕೂಡ ಕೇಳ್ತಾರೆ. ಇದು ಸ್ವಲ್ಪ ಟ್ರಿಕಿ ಕ್ವಶನ್, ಅದಕ್ಕೆ ಹೇಗೆ ಆನ್ಸರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಟ್ರೆಂತ್ಸ್ ಏನು, ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂತ ಯಾರಾದ್ರೂ ಕೇಳಿದಾಗ ಐ ಆಮ್ ಎ ಡಿಸಿಪ್ಲಿನ್ ಅಂಡ್ ಸೆಲ್ಫ್ ಮೋಟಿವೇಟೆಡ್ ಪರ್ಸನ್, ಐ ಮ್ಯಾನೇಜ್ ಮೈ ಟೈಮ್ ವೆಲ್ ಅಂಡ್ ವರ್ಕ್ ಎಫೆಕ್ಟಿವ್ಲಿ ವಿತ್ ಅದರ್ಸ್ ಅಂತ ಹೇಳ್ಬೋದು. ಇದರ ಅರ್ಥ ಏನಂತಂದ್ರೆ ನಾನು ಡಿಸಿಪ್ಲಿನ್ ಕೆಲಸ ಮಾಡ್ತೀನಿ ಅಂದ್ರೆ ಟೈಮಿಗೆ ಆಫೀಸಿಗೆ ಬರ್ತೀನಿ, ನಾನು ಏನೇ ಕೆಲಸ ಕೊಟ್ಟರು ಟೈಮ್ ಆಗಿ ಕಷ್ಟಪಟ್ಬಿಟ್ಟು ಕರೆಕ್ಟ್ ಟೈಮ್ಗೆ ಮುಗಿಸ್ಕೊಡ್ತೀನಿ ಅಂತ ಅರ್ಥ. ಡಿಸಿಪ್ಲಿನ್ ಮ್ಯಾನೇಜ್ ಮಾಡ್ತೀನಿ ಅಂತ. ಮೋಟಿವೇಟೆಡ್ ಅಂದ್ರೆ ಮೋಟಿವೇಶನ್ ಇಟ್ಕೊಂಡು ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಮತ್ತೆ ನಾವು ಎಲ್ಲ ಏನೇನು ಟಾಸ್ಕ್ ಕೊಡ್ತೀರಾ, ಕೆಲಸ ಕೊಡ್ತೀರಾ, ಅದು ಕರೆಕ್ಟ್ ಟೈಮಲ್ಲಿ ಮುಗಿಸ್ಕೊಡ್ತೀನಿ, ಹಾಗೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತೀನಿ ಬೇರೆಯವ್ರ ಜೊತೆ. ವಿತ್ ಅದರ್ಸ್ ಅಂದ್ರೆ ನಿಮ್ಗೊಂದು ಟೀಮ್ ಜೊತೆ ಇರ್ತೀರಲ್ಲ, ಎಲ್ಲರ ಜೊತೆ ಏನೇ ಕೆಲಸ ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಪ್ರಾಜೆಕ್ಟ್ ಅಲ್ಲಿ ಇರ್ಬೋದು, ಯಾವುದೇ ಒಂದು ಕೆಲಸವನ್ನ ಕೊಟ್ಟಾಗ ಒಂದು ಟೀಮ್ ಇರುತ್ತೆ, ಅವ್ರ ಜೊತೆ ನಾನು ಕೆಲಸ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬೇಕಾಗುತ್ತೆ. ಇವಾಗ ತುಂಬಾ ಇಂಪಾರ್ಟೆಂಟ್ ಹಾಗೂ ಸ್ವಲ್ಪ ಟ್ರಿಕಿ ಕ್ವಶನ್, ಇದಕ್ಕೆ ನೀವು ಹುಷಾರಾಗಿ ನೋಡ್ಕೊಂಡು ಆನ್ಸರ್ ಮಾಡಬೇಕು. ವಾಟ್ ಆರ್ ಯುವರ್ ವೀಕ್ನೆಸ್ ಅಂತ ಕೇಳಿದಾಗ ಇದಕ್ಕೆ ನಾನು ಅನ್ಕೊಂಡಿರೋದು ಇನ್ನೂ ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಟ್ ಟೈಮ್ಸ್ ಐ ಹೆಸಿಟೇಟ್ ಟು ಆಸ್ಕ್ ಫಾರ್ ಹೆಲ್ಪ್.
ನನಗೆ ಯಾವಾಗ ಹೆಲ್ಪ್ ಬೇಕಾಗುತ್ತೋ, ಇನ್ನೊಬ್ರದ್ದು ಏನು ಹೆಲ್ಪ್ ಸಹಾಯ ಬೇಕಾಗುತ್ತೋ ಅವಾಗ ನಾನು ಸಹಾಯ ಕೇಳ್ದಲೆ ನಾನೇ ಟ್ರೈ ಮಾಡ್ತೀನಿ. ಏನೇ ಕೆಲಸ ಇದ್ರು ಮುಗಿಸಲು ಸ್ವಲ್ಪ ಅವಾಗ ಕಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ನನ್ನ ಕಮ್ಯುನಿಕೇಶನ್ನ, ನನ್ನ ಮಾತಿನ ಧಾಟಿನ ಇಂಪ್ರೂವ್ ಮಾಡಿಕೊಂಡು ಯಾವಾಗ ನನಗೆ ಕಷ್ಟ ಆಗುತ್ತೋ, ಯಾವಾಗ ನನಗೆ ಸಹಾಯ ಬೇಕೋ ಅವಾಗ ಕೇಳ್ತೀನಿ ಅನ್ನೋದು ಇದ್ರ ತಾತ್ಪರ್ಯ. ಈಗ ಏನಿದೆ ಅಂತ ಹೇಳ್ಬಿಡ್ತೀನಿ ಇಂಗ್ಲೀಷಲ್ಲಿ. ಅಟ್ ಟೈಮ್ಸ್ ಐ ಹೆಸಿಟೇಟ್ ಟು ಆಸ್ಕ್ ಫಾರ್ ಹೆಲ್ಪ್ ಬಿಕಾಸ್ ಐ ಟ್ರೈ ಟು ಸಾಲ್ವ್ ಥಿಂಗ್ಸ್ ಆನ್ ಮೈ ಓನ್, ಬಟ್ ಐ ಆಮ್ ಲರ್ನಿಂಗ್ ಟು ಕಮ್ಯುನಿಕೇಟ್ ಬೆಟರ್. ಇವಾಗ ನಾನು ಕಲಿತಾ ಇದ್ದೀನಿ ನೋಡಿ. ವೀಕ್ನೆಸ್ ಹೇಳಿದೆ, ಜೊತೆಗೆ ಅದರಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೊರಗೆ ಬರೋಕ್ಕೆ ಅಂತ ಕೂಡ ಇದರಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಐ ಟ್ರೈ ಟು ಕಮ್ಯುನಿಕೇಟ್ ಬೆಟರ್ ವಿತ್ ಮೈ ಹೆಲ್ಪ್, with the help I get, and I have an effective way of communication with others and team members ಅಂತ ಹೇಳ್ಬೋದು. ಇದರಲ್ಲಿ ಏನ್ ಮಾಡ್ತಾರೆ ಜನ ಸ್ವಲ್ಪ ತಪ್ಪು ಅಂತಂದ್ರೆ, ವಾಟ್ ಆರ್ ಯುವರ್ ವೀಕ್ನೆಸ್ ಅಂದ್ರೆ ಐ ಆಮ್ ಎ ಲೇಜಿ ಪರ್ಸನ್, ಐ ಆಮ್ ಆಂಗ್ರಿ ಪರ್ಸನ್, ನಾನು ಸಿಟ್ಟು ಮಾಡ್ಕೊತೀನಿ ತುಂಬ, ಸ್ವಲ್ಪ ಲೇಜಿ ಇದ್ದೀನಿ, ಮತ್ತು ನಾನು ಬೇಗ ಎದ್ದೇಳಕ್ಕಾಗಲ್ಲ ಬೆಳಿಗ್ಗೆ, ಅಥವಾ ನಾನು ರಾತ್ರಿ ಕರೆಕ್ಟ್ ಟೈಮ್ ಮಲಗಲ್ಲ, ಅಥವಾ ನಾನು ಪ್ರೆಷರ್ ಹ್ಯಾಂಡಲ್ ಮಾಡಲ್ಲ, ಈ ಥರ ಏನೇನೋ ಹೇಳ್ಬಿಡ್ತಾರೆ. ಈ ಥರ ಹೇಳೋದ್ರಿಂದ ನೀವು ಪ್ರೊಫೆಷ್ನಲ್ ಆಗಿ ಕಾಣೋಲ್ಲ. ಈ ಥರ ನೀವು ಪ್ರೊಫೆಷ್ನಲ್ ಆಗಿ ನಾನು ಹೇಳೋದ್ರ ರೀತಿ ಉತ್ತರ ಕೊಟ್ಟರೆ ಒಂದು ಮಟ್ಟಿಗೆ ಪ್ರೊಫೆಷ್ನಲ್ ಆಗಿ ಕಾಣ್ತೀರಾ, ಹಾಗೂ ನೀವು ಕೂಡ ಒಂದು ಚೆನ್ನಾಗಿ ಕಾಣಿಸ್ತೀರಾ ಇಂಟರ್ವ್ಯೂ ಅಲ್ಲಿ ಕೂಡ. ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years? ಇದು ಕೂಡ ತುಂಬ ಮುಖ್ಯವಾದ ಪ್ರಶ್ನೆ ಅಂತ ಹೇಳಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಐ ವಾಂಟ್ ಟು ಬಿಕಮ್ CEO ಅಂತಾರೆ. ರಾಂಗ್, ಹೇಳ್ಬೇಡಿ. ಈ ಥರ ಹೇಳಿದ್ರೆ ದೇವ್ರನ್ನ ಯಾರು ನಿಮಗೆ ಕೆಲಸ ಕೊಡಲ್ಲ. ಐ ವಾಂಟ್ 2 to 3 ಪ್ರಮೋಷನ್ಸ್ ಅಂತಾರೆ. ನಂಗೆ 2 to 3 ಪ್ರಮೋಷನ್ಸ್ ಬೇಕು ಅಂತ ಹೇಳ್ತಾರೆ. ಇದು ಕೂಡ ರಾಂಗ್. ಈ ಥರನೂ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ಇನ್ನೂ ಸ್ವಲ್ಪ ಜನ ಐ ವಿಲ್ ಬಿ ಮ್ಯಾನೇಜರ್ ಅಂತಾರೆ. ಅಂದ್ರೆ ಇಂಟರ್ವ್ಯೂ ಯಾರು ತಗೊಂತಾ ಇದ್ದಾನಲ್ಲ ಅವನದೇ ಕೆಲಸ ನೀವು ಕೇಳ್ತಾ ಇರ, ಅವನೊಟ್ಟಿಗೆ ತಣ್ಣೀರ್ ಬೆಟ್ಟ ಇಡ್ತಾ ಇದ್ದೀರಾ. ಆ ಥರ ಆಗಲ್ಲ ಅಲ್ವಾ? ಆ ಥರ ಹೇಳಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಹೌದು, ಮನ್ಸಲ್ಲಿ ಎಲ್ಲರಿಗೂ ಇರುತ್ತೆ 5 ವರ್ಷ ಈ ಕಂಪ್ನಿಯನ್ನು ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years ಅಂತ ಯಾರಾದ್ರು ಕೇಳಿದಾಗ, ಹೌದು ನನಗೊಂದು ಪ್ರಮೋಷನ್ 2 to 3 ಪ್ರಮೋಷನ್ ಬೇಕಪ್ಪ, ನಾನು ಒಂದು ಮ್ಯಾನೇಜರ್ ಆಗಬೇಕು ಅನ್ನೋದು ಆಸೆ ಎಲ್ಲ ಸರಿ, ಬಟ್ ಹೇಳೋದು ತಪ್ಪು. ಹೇಳೋ ರೀತಿನೇ ತುಂಬ ಚೆನ್ನಾಗಿರುತ್ತೆ. ಮ್ಯಾನೇಜರ್ ಅಂತ ಹೇಳೋ ಬದಲು ನಾನು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಎಲ್ಲಿದೆ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ಕಂಪ್ನಿಲಿ ಇಂಪ್ರೂವ್ ಆಗಿ ಟ್ರೈ ಮಾಡ್ತೀನಿ ಅಂತ ಹೇಳಬೇಕು. ಯಾವ ಥರ ಹೇಳೋದು ಕೂಡ ಒಂದು ಕಲೆ. ಆ ಕಲೆನ ನಾನು ನಿಮಗೆ ಇವತ್ತು ಹೇಳಕ್ಕೆ ಟ್ರೈ ಮಾಡ್ತೀನಿ. ಅದು ಹೇಗೆ ಅಂತಂದರೆ, ಇನ್ 5 years ಐ ಸಿ ಮೈ ಸೆಲ್ಫ್ ಗ್ರೋಯಿಂಗ್ ಪ್ರೊಫೆಷ್ನಲಿ. ಪ್ರೊಫೆಷ್ನಲ್ ಅಂದ್ರೇನು, ಮತ್ತೆ ರೆಸ್ಪಾನ್ಸಿಬಿಲಿಟಿ ಅಂದ್ರೇನು? ಈ ಮ್ಯಾನೇಜರ್ ಇದೆಯಲ್ಲ ಅದೇ ಅಲ್ವಾ? ಆ CEO ಅಲ್ಲದೆ ಇರೋದು ಮ್ಯಾನೇಜರು, ಪ್ರಮೋಷನ್ಸ್ ಅದೇ ಅಲ್ವಾ? ಹೇಳೋ ರೀತಿ ಅದು. ಮತ್ತೆ ಗೇನಿಂಗ್ ಸ್ಟ್ರಾಂಗ್ ಸ್ಕಿಲ್ಸ್ ಹೇಗೆ ತಗೊಂತೀನಿ? ಪ್ರೊಫೆಷ್ನಲ್ ಗ್ರೋಯಿಂಗ್ ಪ್ರೊಫೆಷ್ನಲ್ ಹೇಗಾಗುತ್ತೆ? ಒಂದು ಸ್ಟ್ರಾಂಗ್ ಸ್ಕಿಲ್ಸ್ನ ನೀವು ಪಡೆಯೋದ್ರಿಂದ ಹಾಗೂ ಅಥವಾ ಕಲಿಕೆಯಿಂದ. ಸ್ಕಿಲ್ಸ್ ಅಂದರೆ ಬೇರೆ ಏನಿಲ್ಲ. ಆ್ಯಂಡ್ ಟೇಕಿಂಗ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಜಾಸ್ತಿ ಕೆಲಸ ಮಾಡೋದ್ರಿಂದ ತಾನೇ ಪ್ರಮೋಷನ್ ಸಿಗೋದು. ಅದೇ ಹೇಳ್ತಾ ಇದ್ದೀನಿ. ಇನ್ ದ ಕಂಪನಿ ಇನ್ 5 years ಐ ಸಿ ಮೈ ಸೆಲ್ಫ್ ಗ್ರೋಯಿಂಗ್ ಪ್ರೊಫೆಷ್ನಲಿ, ಗೇನಿಂಗ್ ಸ್ಟ್ರಾಂಗ್ ಸ್ಕಿಲ್ಸ್ ಆ್ಯಂಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಕಂಪನಿ ಅಂತ ಹೇಳಬೇಕು. ಈಗ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಯಾವ ರೀತಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ, ಅಥವಾ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂತ ಕೇಳಿದ್ರೆ, ಟೆಲ್ ಮಿ ವೇರ್ ಯು ಸಿ ಯುವರ್ ಸೆಲ್ಫ್ ಇನ್ 5 years ಅಂತಂದ್ರೆ, ಅಥವಾ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದರೆ ಯಾವುದೇ ಕ್ವಶನ್ಸ್ ಕೊಟ್ಟರು ಸಿಂಪಲ್ ಆಗಿ ಆನ್ಸರ್ ಮಾಡಬೇಕು, ಹಾಗೂ ಪ್ರೊಫೆಷ್ನಲ್ ಆಗಿ ಆನ್ಸರ್ ಮಾಡಬೇಕು. ಇದೆಲ್ಲ ಜೊತೆಗೆ ಇಂಗ್ಲೀಷ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. ಹೇಳ್ಬೇಕಾರೆ ಇಂಟರ್ವ್ಯೂಗೆ ಹೋದಾಗ ಕೂಡ ಚೆನ್ನಾಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗಿ, ನಿಮ್ಮ ಶೂ ಇರಲಿ, ಪಾಲಿಶ್ ಆಗಲಿ, ನಿಮ್ಮ ಹತ್ರ ಹಳೆ ಬಟ್ಟೆನೇ ಇದ್ರು ಅದನ್ನ ಚೆನ್ನಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡು ಒಳ್ಳೆ ಬೆಲ್ಟು ಮತ್ತು ಶೂ ಮ್ಯಾಚಿಂಗ್ ಆಗಿರೋದು ಹಾಕೊಂಡೋಗಿ, ಈ ಥರ ನಾನು ವಿಡಿಯೋ ಮಾಡ್ತಿಲ್ಲ, ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಇಂಟರ್ವ್ಯೂಗೆ ಶುಭಾಶಯ. ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ಹೈಪ್ ಅಂತ ಇರುತ್ತೆ ಅಲ್ಲೊಂದು ಕ್ಲಿಕ್ ಮಾಡಿಬಿಟ್ಟು ಹಾಗೆ ಒಂದು ಕಮೆಂಟ್ನ ಕೂಡ ಹಾಕಿ. ನಾನು ಹೇಳಿರೋ ಆಪ್ಷನ್ಗಿಂತ ನಿಮಗೆ ಅದ್ರ ಬೇರೆ ಗೊತ್ತಿದ್ರೆ ಕಮೆಂಟ್ ತಿಳಿಸಿ. ಯಾರ್ಯಾರು ಈ ವಿಡಿಯೋ ನೋಡಿರ್ತಾರೆ ಅವ್ರಿಗೂ ಕೂಡ ಕಮೆಂಟಲ್ಲಿ ಕೂಡ ನೋಡ್ತಾರೆ. ಜನ ಕಮೆಂಟಲ್ಲಿ ಎಲ್ಲ ವಿಡಿಯೋನ ನಂಬೋದು ಗೊತ್ತಲ್ಲ, ಕಮೆಂಟಲ್ಲಿ ನೋಡಿದಾಗ ಅವ್ರಿಗೊಂದು ಮಾಹಿತಿಯಾಗಿ ಸಿಗುತ್ತೆ ವಿಡಿಯೋ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ನೆಕ್ಸ್ಟ್ ವಿಡಿಯೋಲಿ ಹೊಸ ಅಪ್ಡೇಟ್ ಆಗ್ತಿರ್ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಣ.